ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಾಮಕರಣದ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಇವರು ಬರ್ತಾ ಇಲ್ಲ, ಹುಷಾರಿಲ್ಲ ಸ್ವಲ್ಪ, ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ನಾನು ನನ್ನ ಮಗ ಇಬ್ಬರೇ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಮ್ಯಾಚಿಂಗ್ ಎಷ್ಟೊತ್ತಿಗೆ ತೆಗಿತಾರೆ. ನಮ್ಮ ಡ್ಯಾಡಿ ಮುಂದೆಗಡೆ ಕೂರಿಸ್ಕೊಂಡು ಅದೇನು ಗಾಡಿ ಓಡಿಸ್ತಾರೋ ಅಷ್ಟೊಂದು ಡಿಸ್ಟರ್ಬ್ ಮಾಡ್ತಾಯಿರ್ತಾನೆ ಮಾತಾಡಿಕೊಂಡು. ಇನ್ನೊಂದು ಬರ್ಬೋದೇನೋ ಟ್ರೈನು. ಹೇರ್ ಸ್ಟೈಲ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಸ್ಟ್ರೈಟ್ ಮಾಡಿಲ್ಲ. ನಮ್ಮ ಮಮ್ಮಿ ನೋಡಿ ಗೈಸ್ ಹೆಂಗೆ ರೆಡಿ ಆಗಿದ್ದಾರೆ. ನಿದ್ದೆ ಬರ್ತಾ ಇದೆಯಾ? ಇಷ್ಟೊತ್ತಿಗಾಗಲೇ ನಿದ್ದೆ ಮಾಡಿಬಿಡ್ತಾ ಇದ್ದೆ ಯಾವಾಗಲೂ. ನಾನಿವಾಗ ಫಂಕ್ಷನ್ ಇದೆಯಲ್ಲ, ನಿದ್ದೆ ಬರಲ್ಲ ಅಲ್ಲ. ಹೌದು, ಲೇಟ್ ಬೇರೆ ಇದೆಯಾ ಇಲ್ಲಿ. ಈಗ ಬರ್ತಾವ್ರೆ ಸುಷ್ಮಾ. ಹೌದಾ, ಅವ್ರು ಹೇಗೆ ಹಿಡಿತಾ ಇದ್ದಾರೆ. ರೀಚ್ ಆದ್ವೀಗ. ಹಾಫ್ ಆನ್ ಅವರ್ ತೊಗೊಂತು ಈ ಟ್ರಾಫಿಕ್ಕಿಂದ. ತಿರ್ಗು. ಯೋಯೋ ಬರಲ್ವಾ? ನನ್ನ ತಂಗಿನ ತೋರಿಸ್ತೀನಿ. ಹೋಸ್ಟ್. ಹಲೋ, ಹಾಯ್. ಇಲ್ಲ ನಿಮ್ಮ ಪಪ್ಪ. ಇವರು ನನ್ನ ತಂಗಿ ಹಸ್ಬೆಂಡ್. ದಪ್ಪ ಬಿಟ್ಟಿದ್ದಾನೆ. ಹೌದಾ, ಸೈಕಲ್ ಹೊಡಿಯೋದು ನಿಲ್ಸಿದ್ದೀನಲ್ಲ ಅದಕ್ಕೆ. ಎಲ್ಲ ಕ್ರೀಮ್ ಟ್ರೈ ಮಾಡೋದು. ಹಾಯ್ ಮಾಡು. ನಿನ್ನ ಹೆಸರೇನು? ಪರ್ಣಿಕಾ. ಜರ ಹೇಳು. ನೀರು ಎಲ್ಲಿ? ನೀರುನ್ ಬಿಟ್ಟು ಬಂದ್ಯಾ? ಇದು ಅತ್ತೆ ಮಗಳು ಇವಳು. ನಿಯರ್ ಬೈ ಒಂದು ಲೇಕ್ ಕೂಡ ಇದೆ, ಅದೇ ನೋಡ್ತಾ ಇದೆ. ಗೊತ್ತಿರಲಿಲ್ಲ ಲೇಕ್ ಇದೆ ಅಂತ ಇಲ್ಲಿ. ಹಲೋ ಬೇಬಿ. ಬೇಬಿ ಹಾಯ್ ಹೇಳು. ಹಾಯ್ ಹೇಳು ಮನೆ. ಹಾಯ್. ಇದೆ ಪಾಪಿ. ಮೇಡಮ್, ಇವರು ಪಾಪು ಅವರ ಅತ್ತೆ, ಅಲಿಯಾಸ್ ನನ್ನ ತಂಗಿ. ಪಾಪುನ ತೋರ್ಸಂಗಿಲ್ವಲ್ಲ, ಇನ್ನೇನು ಏನಾದರೂ ನಾನು ಮೇಕಪ್ ಯಾರೇ ಮಾಡಿದ್ದೆ? ನಾನೇ ಸೆಲ್ಫ್ ಮೇಕಪ್. ಆದರೂ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ನಿರಂತಕ್ಕಂತೂ ನಾನು ನೋಡಿದ ತಕ್ಷಣ ಓಡಿ ಬಂದು ತಪ್ಕೊಂಡ. ಅದಂತೂ ಅನ್ಎಕ್ಸ್ಪೆಕ್ಟೆಡ್. ಬಟ್ ಎಷ್ಟು ಖುಷಿ ಆಯಿತು ನನಗೆ ಅಂತಂದರೆ, ನನ್ನ ಮಗ ಒಬ್ಬ ಅಲ್ಲ ಇಬ್ಬರು. ಆ್ಯಕ್ಚುಲಿ ನಂಗೆ ಮುಂಚೆಯಿಂದನೂ ಅದೇ ಫೀಲ್ ಇರೋದು. ಬಟ್ ಇವನು ಅಷ್ಟು ಹಚ್ಕೊಂಡಿದ್ದಾನೆ ನನ್ನ ಅಂತ ನಂಗೆ ಗೊತ್ತಿರಲಿಲ್ಲ. ಏನು ಮಾಡ್ತಾಯಿದ್ದೀನಿ? ಫೋಟೋ ತೆಗಿತಾ ಇದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅವನ ಕೈ ಸುಮ್ಮನೆ ಇರಲ್ವಾ? ಶೇಕ್ ಹ್ಯಾಂಡ್ ಮಾಡು ಹೋಗ್ಲಿ. ಪರಿ ಬಿಟ್ಬಿಟ್ಟಿದ್ಯಾ? ಪರಿ ಅಲ್ಲಿದ್ದಾಳೆ, ನೀನು ಪರಿ ಮ್ಯಾಚಿಂಗು. ಡೆಕೋರೇಷನ್ ಈ ಥರ ಇದೆ, ತುಂಬ ಚೆನ್ನಾಗಿತ್ತು ಡೆಕೋರೇಷನ್. ನಂಗೆ ಇಷ್ಟ ಆಯಿತು, ಎಲಿಗೆಂಟಾಗಿ. ಪಾಪಗಂತೂ ಸರಿಯಾಗಿ ನಿದ್ದೆನೇ ಆಗಿರಲಿಲ್ಲ. ಮಲಗಿ ಎದ್ದ ತಕ್ಷಣ ರಚ್ಚೆ ಹಿಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ಲು.
ಈ ವಿಡಿಯೋಲಿ ಪಾಪು ಮುಖ ರಿವೀಲ್ ಮಾಡಲ್ಲ ಆ್ಯಕ್ಚುಲಿ, ಬಟ್ ಹೆಸರು ಅಲ್ವಾ, ಹೆಸರು ಮಾತ್ರ ರಿವೀಲ್ ಮಾಡ್ತೀನಿ ನಾಮಕರಣದಲ್ಲಿ. ಇವ್ರು ಬಂದು ಪಾಪುಗೆ ಸೋದರತ್ತೆ, ಇಬ್ಬರು ಅತ್ತೆದಿರೆ, ಬಟ್ ಇವರು ಸೋದ್ರ ಮಾವನ ಹೆಂಡತಿ, ಅದು ಸೋದರತ್ತೆ. ತೊಟ್ಲಂತೂ ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ತಂಗಿ ನಮ್ಮ ಮನೆಯಲ್ಲಿ ಚಿಕ್ಕ ಮಗಳು, ಆದರೆ ಹೋದ ಮನೆಗೆ ಅವಳು ಒಬ್ಬಳೇ ಸೊಸೆ ಇರೋದು. ಸೊ ಅವಳು ನಿಂತ್ಕೊಂಡು ಎಲ್ಲ ಪ್ರೋಗ್ರಾಮ್ನು ಎಷ್ಟು ಜವಾಬ್ದಾರಿಯಿಂದ ನಡೆಸ್ಕೊಡ್ತಾ ಇದ್ದಾಳೆ ಅಂತಂದರೆ ನಮಗೆ ಆಶ್ಚರ್ಯ ಆಗುತ್ತೆ, ಇವಳೇನಾ ಅವಳು ಅಂತ. ಈ ಕಡೆ ಹೋಮ ಮಾಡ್ತಾ ಇದ್ದಾರೆ, ಹಾಗೆ ಮಗುಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಶೀರ್ವಾದ ಮಾಡೋಕ್ಕೆ ಅಕ್ಷತೆ ಮತ್ತು ಹೂವು ಎಲ್ಲ ಕೊಟ್ಟಿದ್ದಾರೆ. ಆಶೀರ್ವಾದ ಮಾಡುವಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಕೂಡ ಬಂದರು. ಇನ್ನೂ ಒಬ್ಬರು ದೊಡ್ಡಮ್ಮ ಬರ್ತಾರೆ, ಆಮೇಲೆ ಜಾಯಿನ್ ಆಗ್ತಾರೆ. ನನಗೆ ಟೋಟಲಾಗಿ 3 ಜನ ದೊಡ್ಡಮ್ಮದಿರಿದ್ದಾರೆ, ಇಲ್ಲಿ ಇಬ್ಬರು ಬಂದಿದ್ದಾರೆ. ಸೊ 4 ಜನ ಅಕ್ಕ ತಂಗಿರು ಒಟ್ಟಿಗೆ ಇರ್ತಾಯಿದ್ರು ಯಾವಾಗೂ. ಈಗ 3 ಜನ ಅಕ್ಕ ತಂಗಿರು ಈ ಫಂಕ್ಷನಲ್ಲಿ ಸದ್ಯಕ್ಕೆ ಗ್ಯಾದರ್ ಆಗಿದ್ದಾರೆ. ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ ಆದಾಗ ಇನ್ನೊಬ್ಬರು ದೊಡ್ಡಮ್ಮನ ಕೂಡ ತೋರಿಸ್ತೀನಿ ನಾನು. ಇನ್ನೊಬ್ಬರು ದೊಡ್ಡಮ್ಮ ಕೂಡ ಜಾಯಿನ್ ಆದರು. ಇವರೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಈಗಲೂ. ಅವ್ರ ಮಗಳು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರ್ತಾರೆ. ಇನ್ನೊಬ್ಬರು ದೊಡ್ಡಮ್ಮ ತುಂಬ ಸ್ಟ್ರಾಂಗ್, ಆ್ಯಕ್ಚುಲಿ ಅವರು ಒಂಥರ ರೋಲ್ ಮಾಡೆಲ್ ಇದ್ದಂಗೆ. ಅವ್ರ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಅಷ್ಟು ಸ್ಟ್ರಾಂಗ್ ಲೇಡಿ ಇವರು. ಎಲ್ಲರೂ ಪಾಪು ಅವ್ರ ಮಮ್ಮಿ ಥರನೇ ಕ್ಯೂಟಾಗಿದ್ದಾಳೆ ಅಂತ ಇದ್ರು. ನನಗೂ ಹಾಗೆ ಅನ್ನಿಸ್ತು, ಅವ್ರ ಮಮ್ಮಿ ಹೋಲಿಕೆ ಪಾಪುಗೆ ಜಾಸ್ತಿ ಇದೆ ಅಂತ ಅನ್ನಿಸ್ತು. ನೋಡಿ ಎಲ್ಲ ಬ್ಯೂಟಿಫುಲ್ ಲೇಡೀಸ್ ಒಂದೇ ಕಡೆ ನಿಂತ್ಕೊಂಡಿದ್ದಾರೆ ಈಗ ಪೂಜೆಗೆ. ಒಬ್ರಿಗಿಂತ ಒಬ್ಬರು ಕ್ಯೂಟಾಗಿ ಸಖತ್ತಾಗಿ ಕಾಣ್ತಾ ಇದ್ದಾರೆ ಅಲ್ವಾ. ಇವರು ನಮ್ಮ ಅತ್ತೆ ಮಗ, ನಮ್ಮ ಮಾಮ ಆಗಬೇಕು. ನನಗೆ ಹೆಚ್ಚು ಕಮ್ಮಿ ತಂದೆ ಥರ. ಇವರೇ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಇಂಜಿನಿಯರು. ನಮ್ಮ ಅಣ್ಣಂದಿರು ಇಬ್ರು ಹಾಯ್ ಮಾಡಿ. ಈಗ ಚೆನ್ನಾಗಿ ಮಾಡ್ತಾರೆ. ಈಗ ಹಾಯ್ ಮಾಡಿ. ಹಾಯ್ ಪ್ರಮೋಷನ್. ಈ ಥರ ಗ್ಯಾದರಿಂಗ್ಸ್ ಇದ್ದರೆ ಅವಾಗವಾಗ ಎಲ್ಲರೂ ಎಷ್ಟು ಖುಷಿಯಾಗಿರ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಖುಷಿಯಾಗಿ ಈ ಥರ ಫಂಕ್ಷನ್ಗೆ ಸೇರ್ತಾರೆ. ಈ ಥರ ಫಂಕ್ಷನ್ಗಳಲ್ಲಿ ಎಲ್ಲ ಹೆಣ್ಮಕ್ಳು ರೆಡಿಯಾಗಿ ಬಂದಿರ್ತಾರೆ. ಅವ್ರನ್ನ ನೋಡೋದೇ ಒಂಥರ ಖುಷಿ. ಹೇಳ್ತಾರೆ ಹೆಣ್ಮಕ್ಳು ನ್ಯಾಚುರಲ್ ಆಗಿರಲ್ಲ, ಮೇಕಪ್ ಮಾಡ್ಕೋತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಅಲಂಕಾರ ಅಂತ ಇರೋದೇ ಹೆಣ್ಮಕ್ಳಿಗೋಸ್ಕರ. ಹೆಣ್ಮಕ್ಳಿಗೆ ಅಲಂಕಾರನೇ ಭೂಷಣ. ನಾವು ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣ್ತೀವಿ, ಮೇಕಪ್ ಮಾಡ್ಕೊಳ್ದೇ ಇರೋ ಚೆನ್ನಾಗಿ ಕಾಣ್ತೀವಿ. ಈಗ ಹೆಸರು ರಿವೀಲ್ ಮಾಡೋ ಟೈಮು. ಪಾಪು ಹೆಸರು ಬಂದು ಧ್ವನಿ ಅಂತ. ಚೆನ್ನಾಗಿದೆ ಅಲ್ಲ ಕೇಳಲಿಕ್ಕೆ. ಈ ಧ್ವನಿ, ಇಂಚರ, ಈ ಥರ ನೇಮ್ಗಳು ಎಷ್ಟು ಫೆಮಿನೈನ್ ಅನಿಸುತ್ತೆ. ನನಗೆ ಒಂಥರ ಇಂದ ಎಂಡಾಗೋ ಎಲ್ಲ ಹೆಸರುಗಳು ಒಂಥರ ಚೆನ್ನಾಗಿ ಕೇಳಿಸುತ್ತೆ ನನಗೆ. ಒಂಥರ ಇಟ್ ಸೌಂಡ್ಸ್ ಫೆಮಿನೈನ್ ಆ್ಯಂಡ್ ಡಿವೈನ್. ಹೆಸರಿಟ್ಟಿರೋ ಶೆಲ್ ಬಂದು ರಿಮೋಟ್ ಕಂಟ್ರೋಲ್ಡ್. ಸೊ ಅದು ಆಟೋಮೆಟಿಕಲಿ ಓಪನ್ ಆ್ಯಂಡ್ ಕ್ಲೋಸ್ ಆಗ್ತಾ ಇದೆ.
ನಾನು ಅಟೆಂಡ್ ಮಾಡ್ತಾಯಿರೋ ಪ್ರತಿಯೊಂದು ಫಂಕ್ಷನಲ್ಲೂ ಡಿಫ್ರೆಂಟಾಗಿ ಯೂನಿಕ್ಕಾಗಿ ನೇಮ್ನ ರಿವೀಲ್ ಮಾಡ್ತಾಯಿದ್ದಾರೆ. ಇನ್ನೂ ಎಷ್ಟೆಷ್ಟು ಐಡಿಯಾಸು ಆಚೆ ಬರ್ತಾ ಇರುತ್ತೋ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಒಬ್ಬೊಬ್ರದ್ದು ಫಂಕ್ಷನ್ ಅಟೆಂಡ್ ಮಾಡೋವಾಗ ನಂಗೆ ಅನ್ನಿಸ್ತಾ ಇರುತ್ತೆ, ಏನು ಇಷ್ಟೊಂದೆಲ್ಲ ನಮಗೆಲ್ಲ ಮುಂಚೆ ಎಲ್ಲ ನಾವು ನಮ್ಮ ಮಕ್ಕಳದು ನಾಮಕರಣ ಮಾಡೋ ಟೈಮ್ನಲ್ಲಿ ಜಸ್ಟ್ ನೇಮ್ ರಿವೀಲ್ ಅಂತ ಅಂದರೆ ಒಂದು ಬೋರ್ಡಲ್ಲಿ ಓಪನ್ ಮಾಡೋದು ಈ ಥರದ್ದು ಆವಾಗ ತಾನೇ ಇಂಟ್ರಡ್ಯೂಸ್ ಮಾಡಿದರು. ಈಗ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ಅಂದರೆ ನೋಡಿ, ಎಲ್ಲ ಕಡೆ ಟೆಕ್ನಾಲಜಿ ಬರ್ತಾ ಇದೆ. ಇನ್ನೂ ನೆಕ್ಸ್ಟು AI ಯೂಸ್ ಮಾಡ್ಕೊಂಡು ಮಾಡ್ತಾರೋ ಏನೋ ಅಂತ ಅನ್ನಿಸ್ತಾ ಇದೆ. ಪಾಪು ಫೇಸ್ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಕೇಕ್ ಮೇಲೆ ಫೋಕಸ್ ಮಾಡಿದ್ದೀನಿ ಅಷ್ಟೇ. ನಾನೇ ನಮ್ಮ ಫ್ಯಾಮಿಲಿ ಹೆಂಗಿದೆ? ವಾಪಸ್ ಹೋಗ್ತಾ ಇದ್ದೀವಿ. ಆಗಲೇ ನನ್ನ ಮಗ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಆ್ಯಕ್ಚುಲಿ ನಾವು ಹೋಗೋವಾಗೇ ಅವ್ನು ನಿದ್ದೆ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇವತ್ತು. ಬಾಯ್. ನಮ್ಮ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಮ್ಮ ಪೇರೆಂಟ್ಸ್ ಹೊರಟರು. ಮನೆಗೆ ಹೋಗಿ ನೋಡಿದ್ರೆ ಡ್ಯಾಡಿ ಇಲ್ಲ, ನಮ್ಮ ಮನೆಯವರೇ ಇರಲಿಲ್ಲ. ನಾನು ಅಂದ್ಕೊಂಡೆ ಓಕೆ ಹೊರಗೆ ಹೋಗಿದ್ದಾರೆ ಫ್ರೆಂಡ್ ಜೊತೆ ಅಂತ. ಆಮೇಲೆ ಗೊತ್ತಾಯಿತು ಇಲ್ಲ, ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ನಾನು ಬಂದಿದ್ದು ನೋಡಿ ಟಾಮಿ ಕೂಡ ಹಿಂದೆನೇ ಬಂದಳು. ಬಟ್ ಟಾಮಿನ ನಾವು ಮನೆಯೊಳಗೆ ಅಲೋ ಮಾಡ್ತಾಯಿಲ್ಲ, ಸ್ವಲ್ಪ ಅವಳಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು. ಮಕ್ಕಳೆಲ್ಲ ಇರ್ತಾರಲ್ಲ, ಮಕ್ಳಿಗೂ ಇನ್ಫೆಕ್ಷನ್ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಸೊ ಗ್ರಿಲ್ ಮಾತ್ರ ಹಾಕ್ತೀವಿ, ಊಟ ಹಾಕ್ತೀವಿ. ಎಲ್ಲರೂ ನಿಮ್ಮನ್ನು ಕೇಳ್ತಾ ಇದ್ರು. ಚರಣ್ ಮಾಮನ ಬಂದಿದ್ರು. ಎಲ್ಲಿ ಡ್ಯಾಡಿ ಹುಷಾರಿಲ್ಲ ಅಂತ. ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತೆ ಅಡುಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ನಿಂತಿದ್ದೀನಿ. ನಮ್ಮ ಅತ್ತೆ ತುಂಬ ಫಾಸ್ಟಾಗಿ ಅಡುಗೆ ಮಾಡ್ತಾರೆ. ಅವ್ರ ಸ್ಪೀಡಿಗೆ ನಾನು ಮ್ಯಾಚ್ ಮಾಡೋಕ್ಕಾಗಲ್ಲ. ಪೆಪ್ಪರ್ ಮಟನ್ ಮತ್ತು ನಾಟಿ ಸ್ಟೈಲ್ ಮಟನ್ ಸಾಂಬಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅವರೇ ಮಾಡ್ಕೊತಾ ಇದ್ರು ಎಲ್ಲನೂ. ನಾನು ಮಾತ್ರ ಅವ್ರು ಕೇಳಿದ್ದನ್ನು ಎತ್ತಿ ಕೊಡ್ತಾಯಿದ್ದೆ ಅಷ್ಟೇ. ಕಷ್ಟಪಟ್ಟು ಮಾಡ್ತಾಯಿದ್ದಾರೆ, ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಬಟ್ ನನಗೆ ಅವ್ರ ಸ್ಟೈಲಲ್ಲಿ ಮಾಡೋಕ್ಕೆ ಬರೋಲ್ಲ. ಅವ್ರಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಇವತ್ತು ಅವ್ರಿಗೆ ಬಿಟ್ಕೊಟ್ಟಿದ್ದೀನಿ ನಾನು ಅಡುಗೆ ಮನೆಯ. ಸೂಪರ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.